ನಮ್ಮ ಹತ್ರ ಜೇನುಪೆಟ್ಟಿಗೆಯನ್ನು ಯಾರು ತೊಗೊಂಡಿರ್ತಾರೆ ಅವ್ರ ಹತ್ರ ಜೇನುತುಪ್ಪವನ್ನು ನಾವೇ ಖರೀದಿ ಮಾಡ್ತೀವಿ. ಜೇನುತುಪ್ಪವನ್ನು ಬೇರೆ ದೇಶಕ್ಕೂ ಕೂಡ ಕಳಿಸಿದ್ದೀನಿ. ಈ ಸೂಪರ್ ಚೇಂಬರಲ್ಲಿ ಇರ್ತಕ್ಕಂಥ ಜೇನುತುಪ್ಪವನ್ನು ಮಾತ್ರ ನಾವು ತೆಗಿತೀವಿ. ಸರ್, ಇವಾಗ 1 ಎಕರೆ ಜಾಗ ಇದೆ ಅಂತ ಹೇಳಿದ್ರೆ ಕನಿಷ್ಠ 15ರಿಂದ 20 ಜೇನುಪೆಟ್ಟಿಗೆಗಳನ್ನ ಇಟ್ಕೋಬಹುದು. ಇವಾಗ ನೀವು ಕೃಷಿ ಮಾಡಿರ್ತೀರಾ, ಅಡಿಕೆ ಮತ್ತೆ ತೆಂಗು, ಮಾವು ಇವೆಲ್ಲ ಬೆಳೆದಿರ್ತೀರಾ. ಈ ರೀತಿ ಜೇನುಪೆಟ್ಟಿಗೆಗಳನ್ನ ನಿಮ್ಮ ತೋಟದಲ್ಲಿ ಇರಿಸಿದ್ರೆ ಆರಾಮಾಗಿ ನಿಮಗೆ ಕಾಯಿ ಕಟ್ಟತಕ್ಕಂಥ ಸಮಸ್ಯೆ ಇರಲ್ಲ. ನಿಮಗೆ ಮನೆಗಾಗೋಷ್ಟು ಜೇನುತುಪ್ಪನೂ ಬರುತ್ತೆ. ಜಾಸ್ತಿ ಪೆಟ್ಟಿಗೆಗಳು ಬೇಕು, ನೀವೇ ಖುದ್ದಾಗಿ ಬನ್ನಿ ಅಂತ ಹೇಳಿದ್ರೆ ನಾವೇ ಖುದ್ದಾಗಿ ನಿಮ್ಮ ತೋಟಕ್ಕೆ ಬರ್ತೀವಿ. ಸರ್ ನಮಸ್ಕಾರ, ನಮ್ಮ ಹೆಸರು ಚಂದ್ರಗೌಡ ಅಂಥೇಳಿ. ಜೇನು ಸಾಕಾಣಿಕೆ ಮಾಡ್ತಾಯಿದ್ದು 9 ವರ್ಷ ಆಯಿತು. ಅಂಗಡಿಗಳಲ್ಲೆಲ್ಲ ಬರೀ ಕಲಬೆರಕೆ ಜೇನುತುಪ್ಪ ಅದು ಇದು ತಿಂದಿರ್ತೀರ. ಒರಿಜಿನಲ್ ಜೇನುತುಪ್ಪ ಯಾರೂ ತಿಂದಿರಲ್ಲ. ನೇರವಾಗಿ ನಮ್ಮ ಪುಣ್ಯಾಶ್ರಮ ನಂದಿಪುರಕ್ಕೆ ಬರ್ಬೋದು. ಇಲ್ಲಿ ನಾವು ಯಾವ ರೀತಿ ಜೇನುತುಪ್ಪವನ್ನು ಸಾಕಾಣಿಕೆ ಮಾಡ್ತೀವಿ, ಇದ್ರ ಬಗ್ಗೆ ತರಬೇತಿ ಹೆಂಗೆ, ಇದನ್ನು ಯಾವ ರೀತಿ ಕೃಷಿ ಮಾಡಬೇಕು, ಇದ್ರದ್ದೆಲ್ಲ ರೀತಿ ತರಬೇತಿನೂ ನಾವು ಕೊಡ್ತೀವಿ. ಅದ್ರ ಜೊತೆಗೆ ನಿಮಗೆ ಶುದ್ಧವಾದ ಜೇನುತುಪ್ಪ ಮತ್ತು ಪೆಟ್ಟಿಗೆಗಳು ಏನಾದರೂ ಬೇಕಾದಲ್ಲಿ ನೇರವಾಗಿ ಇಲ್ಲಿಗೆ ಬಂದು ತರಬೇತಿ ತೊಗೊಂಡು ಹೋಗ್ಬೋದು. ಸರ್, ಇವಾಗ ನೀವು ಕೃಷಿ ಮಾಡಿರ್ತೀರ, ಅರಣ್ಯ ಬೆಳೆಗಳು ಬೆಳೆದಿರ್ತೀರ, ಅಡಿಕೆ ಮತ್ತು ತೆಂಗು, ಮಾವು ಇವೆಲ್ಲ ಬೆಳೆದಿರ್ತೀರ. ನಮಗೆ ಕಾಯಿ ಕಟ್ತಾ ಇಲ್ಲ ಅನ್ನೋ ತೊಂದರೆಗಳು ಯಾಕೆ ಇದು ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ಜೇನುಹುಳಗಳು ಇರೋದಿಲ್ಲ ಆ ವಾತಾವರಣದಲ್ಲಿ. ಯಾಕಿರಲ್ಲಪ್ಪ ಅಂತ ಹೇಳಿದ್ರೆ ನಾವು ಅತಿಯಾಗಿ ಪೆಸ್ಟಿಸೈಡ್ಸ್ನ ಹೊಡೆಯೋದ್ರಿಂದ ಜೇನುಹುಳಗಳು ನಶಿಸಿ ಹೋಗಿರುತ್ತೆ. ಅಂಥವ್ರು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಈ ರೀತಿ ಜೇನು ಪೆಟ್ಟಿಗೆಗಳನ್ನ ನಿಮ್ಮ ತೋಟದಲ್ಲಿ ಇರಿಸಿದ್ರೆ ಆರಾಮಾಗಿ ನಿಮಗೆ ಕಾಯಿ ಕಟ್ಟತಕ್ಕಂಥ ಸಮಸ್ಯೆ ಇರಲ್ಲ. ನಿಮಗೆ ಮನೆಗಾಗೋಷ್ಟು ಜೇನುತುಪ್ಪನೂ ಬರುತ್ತೆ, ಪರಾಗಸ್ಪರ್ಶನೂ ಅತಿ ಹೆಚ್ಚಾಗಿ ನಡೆಯುತ್ತೆ. ಸರ್, ಇವಾಗ 1 ಎಕರೆ ಜಾಗ ಇದೆ ಅಂತ ಹೇಳಿದ್ರೆ ಕನಿಷ್ಠ 15ರಿಂದ 20 ಜೇನುಪೆಟ್ಟಿಗೆಗಳನ್ನ ಇಟ್ಕೋಬೋದು. ಹೆಚ್ಚು ಇಟ್ಕೊಳ್ಳೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಒಂದು ಜೇನುಪೆಟ್ಟಿಗೆಯಲ್ಲಿ ಸರಾಸರಿ 10ರಿಂದ 15 ಸಾವಿರ ಹುಳುಗಳು ಇರುತ್ತೆ. ನಾವು ಹೆಚ್ಚು ಪೆಟ್ಟಿಗೆಗಳನ್ನ ಇಟ್ಟರೆ ಹೆಚ್ಚು ಹುಳುಗಳಾಗುತ್ತೆ. ಹೆಚ್ಚು ಹುಳುಗಳಾದರೆ ಅಲ್ಲಿರ್ತಕ್ಕಂಥ ಆಹಾರ ಸಾಕಾಗಿರೋದಿಲ್ಲ. ಅದಕ್ಕೆ ನಾವು ಕಡಿಮೆ ಪೆಟ್ಟಿಗೆಗಳನ್ನ ಮಾಡಿದರೆ ಆರಾಮಾಗಿ ನಾವು ಸಾಕಾಣಿಕೆ ಮಾಡ್ಕೋಬೋದು. 7ರಿಂದ 8 kg ಜೇನುತುಪ್ಪ ಬರುತ್ತೆ ಒಂದು ವರ್ಷದಲ್ಲಿ ಅಂದರೆ ವರ್ಷ ಪೂರ್ತಿ ಜೇನುತುಪ್ಪ ಬರಲ್ಲ. ಕೇವಲ ಜನವರಿಯಿಂದ ಮೇ ತಿಂಗಳವರೆಗೂ ಮಾತ್ರ ಬರುತ್ತೆ. ಏಪ್ರಿಲ್ ಮೇವರೆಗೂ ಮಾತ್ರ ಜೇನುತುಪ್ಪ ಬರುತ್ತೆ. ಅದಾದಮೇಲೆ ಯಾವುದೇ ಕಾರಣಕ್ಕೂ ಜೇನುತುಪ್ಪ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ ಮಳೆ ಬೀಳ್ತಾ ಇರುತ್ತೆ, ಕಂಟಿನ್ಯೂ ಆಗಿ ಪರಾಗ ಮತ್ತು ನೆಕ್ಟರ್ ಎರಡೂ ಸಿಗೋದಿಲ್ಲ ಜೇನುಹುಳುಗಳಿಗೆ. ಈ ಜೇನು ಸಾಕಾಣಿಕೆ ಮಾಡಲಿಕ್ಕೆ ಏನೇನು ಪರಿಕರಗಳು ಬೇಕು ಅಂತ ಹೇಳೋದಾದರೆ ಒಂದು ಸ್ಟ್ಯಾಂಡ್ ಬೇಕಾಗುತ್ತೆ. ಇದು ಹಡಿಮಣೆ ಅಂತ ಕರಿತೀವಿ. ಇದು ಒಂದು ಬ್ರೂಡ್ ಚೇಂಬರು, ಇದು ಕ್ಯಾಪು. ಇದ್ರ ಮೇಲೆ ಸೂಪರ್ ಚೇಂಬರ್ ಅಂತ ಕರಿತೀವಿ. ಈ ಸೂಪರ್ ಚೇಂಬರ್ನ ಇದ್ರ ಮೇಲ್ಗಡೆ ಇಟ್ಕೊಂಡು ಈ ಜೇನುತುಪ್ಪವನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಈ ರೀತಿ ಇರುತ್ತೆ ಒಂದು ಜೇನುಪೆಟ್ಟಿಗೆ. ಜೇನು ಸಾಕಾಣಿಕೆ ಮಾಡಬೇಕಾ, ನಮ್ಮನ್ನು ಸಂಪರ್ಕ ಮಾಡಿ, ನಿಮ್ಮ ತೋಟಕ್ಕೆ ಬರ್ತೀವಿ. ಇದೇ ರೀತಿ ಜೇನು ಪೆಟ್ಟಿಗೆಗಳನ್ನ ಸೆಟಪ್ ಮಾಡಿ ಇದ್ರ ಬಗ್ಗೆ ಟ್ರೈನಿಂಗ್ ಕೊಟ್ಟು ತರಬೇತಿ ಕೊಟ್ಟು ಬರ್ತೀವಿ. ಮೇಯ್ನಾಗಿ ಜೇನುತುಪ್ಪ ಕಲರ್ ಏನಕ್ಕೆ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಪ್ರಕೃತಿಯಲ್ಲಿರ್ತಕ್ಕಂಥ ಹೂಗಳು ಯಾವ ರೀತಿ ಇರುತ್ತೋ ಅದೇ ರೀತಿ ನಮ್ಮ ಜೇನುತುಪ್ಪ ಇರುತ್ತೆ. ಇವಾಗ ಸನ್ಫ್ಲವರ್ ಆಗಿರ್ಬೋದು, ಹುಚ್ಚೆಳ್ಳು ಆಗಿರ್ಬೋದು, ಅದರಲ್ಲಿ ಈ ಥರ ಜೇನುತುಪ್ಪ ಬರುತ್ತೆ. ಅದೇ ನಮ್ಮ ಕಾಡು ಸಸ್ಯಗಳು ಏನಾದರೂ ಹೂ ಬಿಟ್ಟಾಗ ಈ ರೀತಿ ಇರುತ್ತೆ. ಕೆಲವೊಂದು ಜೇನುತುಪ್ಪಗಳು ತೆಳುವಾಗಿ ಬರುತ್ತೆ, ಕೆಲವೊಂದು ಜೇನುತುಪ್ಪ ದಪ್ಪವಾಗಿ ಬರುತ್ತೆ. ನಮ್ಮಲ್ಲಿ ಜೇನು ಸಾಕಾಣಿಕೆ ಮಾಡೋದ್ರಿಂದ ಸಾಕಷ್ಟು ಭಕ್ತರು ನಮ್ಮಲ್ಲಿ ಸರಿಯಾಗಿ ಬೆಳೆ ಇರಲ್ಲ, ಆಮೇಲೆ ಬೆಳೆ ಇದ್ದರೆ ಅದು ಹೂವು ಕೊಡಲ್ಲ, ಹೂವು ಉದುರ್ತತೆ, ಹಿಂಗೆಲ್ಲ ಸಾಕಷ್ಟು ಸಮಸ್ಯೆಗಳು ಹೇಳ್ಕೊಂಡಾಗ ನಾವು ಆ ಗೋನಂದದ ಜಲದ ಜೊತೆಗೆ ನಮ್ಮ ಚಂದ್ರಗೌಡರು ಅವರು ಇಲ್ಲಿ ನಮ್ಮ ಜೇನು ಸಾಕಾಣಿಕೆ ಘಟಕವನ್ನು ಅವ್ರು ನೋಡ್ತಾರೆ. ಅವರಿಗೆ ನಾವು ಮಾರ್ಗದರ್ಶನ ಮಾಡಿ ನಮ್ಮ ರೈತರಿಗೆ ಸಾಕಷ್ಟು ಬಾಕ್ಸ್ ತಯಾರು ಮಾಡಿ ಅದಕ್ಕೊಂದು ಫ್ಯಾಮಿಲಿ ಜೇನುಹುಳದ ಸೆಟ್ ಮಾಡಿ ಅದು ತೊಗೊಂಡೋಗಿ ಅವರು ಹೊಲ್ದಾಗ ಇಟ್ಟಾಗ ಸಾಕಷ್ಟು ಇಳುವರಿ ಹೆಚ್ಚಿಗೆ ಆಗಿದ್ದ ಫಲಿತಾಂಶವನ್ನು ನಮ್ಮ ರೈತರು ಹೇಳಿದ್ದನ್ನು ಕೇಳಿ ಖುಷಿಪಟ್ಟಿವಿ. ಹಾಗಾಗಿ ಬೇರೆ ರೈತರಿಗೆ ಏನಾದರೂ ಜೇನುಹುಳದ ಬಾಕ್ಸು ಬೇಕಂತಂದರೆ ಫೋನ್ ಮುಖಾಂತರ ಸಂಪರ್ಕ ಮಾಡಿದರೆ ನಾವು ಜೇನುಹುಳದ ಬಾಕ್ಸಸ್ ಕೂಡ ರೈತರಿಗೆ ವ್ಯವಸ್ಥೆ ಮಾಡ್ತೇವೆ. ಈ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ನ ನೀವು ಸಂಪರ್ಕ ಮಾಡಿದರೆ, ಇಲ್ಲಾಂದರೆ ನಮ್ಮ ಪುಣ್ಯಕ್ಷೇತ್ರ ನಂದಿಪುರಕ್ಕೆ ಏನಾದರೂ ಬಂದರೆ ಡೈರೆಕ್ಟಾಗಿ ನೀವು ಪೆಟ್ಟಿಗೆ ಹತ್ರ ಬಂದು ಇದ್ರ ಬಗ್ಗೆ ತಿಳ್ಕೊಂಡು ಜೇನು ಪೆಟ್ಟಿಗೆ ಮತ್ತು ಜೇನುತುಪ್ಪ ಏನು ಬೇಕಾದರೂ ನೀವು ಇಲ್ಲೇ ತೊಗೊಂಡು ಹೋಗ್ಬೋದು.